ಇವನು ನೋಡಿದರೆ ಅಷ್ಟದಿಕ್ಕುಗಳು ಡೀಲ್, ಇವನ ಒಪ್ಪದಿದ್ರೆ ಸಾಮ್ರಾಟ್ ಚಕ್ರವರ್ತಿ ಡೀಲ್. ಕಾಗವಾಡ ತಾಲೂಕಿನ ಸಿಡಿಪಿಒ ರವೀಂದ್ರ ಗುದುಗೇನವರ ಗುದ್ದು ಕೆಲಸ ಮಾಡುತ್ತಿದ್ದಾನೆ. ಇದೇ ತಾಲೂಕಿನಲ್ಲಿ ಸರ್ಕಾರಿ ನೌಕರನಾಗಿ ಜನರ ಸೇವೆ ಮಾಡೋ ಮಾರಾಯ ಅಂದರೆ ಬಂದ ಜನರಿಗೆ ತನ್ನದೇ ದರ್ಬಾರ್ ಮಾಡಿಕೊಂಡಿದ್ದಾನೆ. ದಿನನಿತ್ಯ ಬೆಳಗ್ಗೆ ಆದರೆ ಸಾಕು ಸರ್ಕಾರಿ ಕಚೇರಿಗಳು ಅಂದರೆ ಸುಲಭವಾಗಿ ತಮ್ಮ ತಮ್ಮ ಕೆಲಸ ಮಾಡಿಕೊಳ್ಳಲು ಸಾರ್ವಜನಿಕರು ಬರುವುದು ಸಹಜವಾದ ವಿಷಯ. ಆದರೆ ಈತ ಸೇವೆ ಸಲ್ಲಿಸೋದನ್ನ ಬಿಟ್ಟು ಬಂದ ಜನರಿಗೆ ಉಡಾಫೆಯಂತೆ ಮಾತನಾಡೋದಷ್ಟೇ ಈತನು ಗೊತ್ತು. ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಮನೆ ಯಜಮಾನಿಯರ ಅಕೌಂಟ್ಗಳಿಗೆ 2,000 ಹಣವನ್ನು ಹಾಕೋದು ಸಹಜವಾದ ವಿಚಾರ. ನಮ್ಮ ರಾಜ್ಯದಲ್ಲಿನ ಜಿಲ್ಲೆಗಳು, ತಾಲೂಕು ಮಟ್ಟ ಹಾಗೆ ಆ ಗ್ರಾಮಗಳಿಗೆ ಸರ್ಕಾರದ ಯೋಜನೆಗಳಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತಾರೆ. ಇದು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದೆ. ಈಗ ಇದೇ ಸರ್ಕಾರ ಒಂದೊಂದು ಬಾರಿ 2,000 ಹಣವನ್ನ ಹಾಕಲು ತಡಮಾಡುವ ಕಾರಣಕ್ಕಾಗಿ ಅಕೌಂಟ್ಗೆ ಹಣ ಜಮೆಯಾಗೋದು ಕೂಡ ತಡವಾಗ್ತಾ ಇದೆ. ಇದು ಕೂಡ ಸಹಜವಾದ ವಿಚಾರ. ಯಾಕಂದ್ರೆ ಒಂದೊಂದು ಬಾರಿ ಅಕೌಂಟ್ಗಳಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡುವ ವೇಳೆ ಸರ್ವರ್ ಬ್ಯುಸಿ ಇದ್ದ ಕಾರಣಕ್ಕಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ತಡವಾಗಿ ಹಣವನ್ನ ಜಮೆ ಮಾಡಲಾಗುತ್ತೆ. ಒಂದೊಂದು ಬಾರಿ ಕೆಲವು ಜನರಿಗೆ ಹಣ ಬರೋದೇ ಇಲ್ಲ ಎಂದರೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ವಿಚಾರಣೆ ಮಾಡುವುದು ಆಯಾ ಹೆಣ್ಣು ಮಕ್ಕಳ ಕರ್ತವ್ಯ ಕೂಡ ಆಗಿದೆ. ಅಲ್ಲಿ ಹೋದ ಸಮಯದಲ್ಲಿ ಈ ಗುದುಗೇನವರ್ ಸಾಹೇಬ್ರಿಗೆ ನಮ್ಮ ಹಣ ಇನ್ನೂ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಈತ ನಮಗೇನ್ ಗೊತ್ತು, ಬಂದ್ರೆ ನಾವೇ ಹಾಕ್ತೇವೆ, ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡೋದು, ಎಲ್ಲಿಂದ ಕಳ್ಸ್ಕೋ ಎಂದು ಅವಾಚ್ಯ ಶಬ್ದಗಳಿಂದ ಬಂದ ಜನರನ್ನ ಟೀಕಿಸೋದು ಮತ್ತು ನಿಂದಿಸುವುದು ಈತನಿಗೆ ಏನೋ ಒಂದು ಮಜಾ ಅಂತೆ. ಇದು ಒಂದು ಗೋಳಾದ್ರೆ, ಯಾರು ಗೃಹಲಕ್ಷ್ಮಿ ಕಾರಣಕ್ಕೆ ಕರೆ ಮಾಡಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಕೆಲ ನಿಯಮಗಳನ್ನ ಕೇಳಿದ್ರೆ ಆ ಸಮಯದಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಅಕ್ಕಿ ಯಾವಕ್ಕಿ, ನಿಮಗೆ ಕೇಳಿದ್ದಕ್ಕೆ ಹಾಗೆ ಸರ್ ಅಂದ್ಕೊಳ್ಬೇಡಿ ಅಂತ ಹೇಳಿಕೊಂಡ್ರು ಕೂಡ ಹಾಗೆ ಉಡಾಫೆ ಉತ್ತರಗಳನ್ನ ನೀಡುತ್ತಾ, ಸರ್ ನಾವು ತಹಶೀಲ್ದಾರ್ ಕಚೇರಿಯಲ್ಲಿ ಪಿಂಚಣಿ ಮಾಡಿಕೊಳ್ಳುವ ಸಮಯದಲ್ಲಿ ನಿಮ್ಮ ಇಲಾಖೆಯಿಂದ ಒಂದು ದಾಖಲೆಗಳನ್ನ ಪಡೆದುಕೊಂಡು ಬನ್ನಿ ಅಂತ ಹೇಳಿರುತ್ತಾರೆ ಅಂತ ಹೇಳಿಕೊಂಡಾಗ ಅವರೇನು ತಹಶೀಲ್ದಾರ್ ನಮ್ಮ ದಾಖಲೆಗಳನ್ನ ಕೇಳುತ್ತಾನೆ, ಅವರಿಗೂ ಕೂಡ ಮಾತನಾಡುತ್ತಾ ತನ್ನದೇ ದರ್ಬಾರ್ ಮಾಡಿಕೊಂಡಿದ್ದಾನೆ. ಈತನಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಕೇಳೋರಿದ್ದಿದ್ರೆ ಅವರಿದ್ದಾರಾ ಇಲ್ಲ ಸತ್ತಿದ್ದಾರಾ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರಿಗೆ ಈ ರೀತಿ ಉಡಾಫೆ ರೀತಿ ಮಾತನಾಡುತ್ತಾನೆ. ಈತ ಏನು ಸರ್ಕಾರಿ ನೌಕರನೋ ಇಲ್ಲ ಗೂಂಡಾಗಿರಿ ಮಾಡುವ ಅಧಿಕಾರಿಯೋ ಎಂದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದೆ. ಇದು ಒಂದು ಗೋಳಾದ್ರೆ, ಇತ್ತೀಚೆಗೆ ಸಮಯದಲ್ಲಿ ತನ್ನ ಇಲಾಖೆಯಲ್ಲಿ ಸೇವೆ ಮಾಡುವ ಸಮಯದಲ್ಲಿ ನಾ ಕಿಸಕಿ ಈ ಹೆಸರಿನಲ್ಲಿ ಆಲ್ಬಮ್ ಸಾಂಗ್ ಬರುತ್ತೆ. ಆ ಸಾಂಗಿನ ಹುಚ್ಚು ಈತನಿಗೆ ಹಿಡಿದುಕೊಂಡಿದೆ. ಅದೇ ಸಾಂಗ್ ಹಾಡುತ್ತಾ ಮೋಜು ಮಸ್ತಿ ಮಾಡುತ್ತಾ ಬಂದ ಜನರಿಗೆ ಟೀಕೆ ಮಾಡ್ತಾನೆ. ಈತನಿಗೆ ಏನ್ ಹೇಳ್ಕೊಳ್ಬೇಕು ಸ್ವಾಮಿ? ಹಾಗೆ ಎಷ್ಟು ಸರ್ಕಾರಿಯ ಯೋಜನೆಗಳು ಇವರ ಇಲಾಖೆಗೆ ಬಂದ್ರೆ ಸಾಕು ಅದನ್ನ ಯಾವ ರೀತಿ ನುಂಗಬೇಕು, ನನ್ನ ಜೇಬನ್ನ ಹೇಗೆ ಬಿಸಿ ಮಾಡ್ಕೊಳ್ಬೇಕು ಅನ್ನೋದು ಈತನ ಕೆಲಸವಂತೆ. ಈತನನ್ನ ನೋಡಿದ್ರೆ ಸಾಕು ಅದು ಡೀಲ್ ಅಂತೆ. ಒಪ್ಲಿಲ್ಲ ಅಂದ್ರೆ ಅಲ್ಲಿ ಶಾಸಕರನ್ನೇ ಡೀಲ್ ಮಾಡ್ಕೊಳ್ತಾನಂತೆ. ಹಾಗೆ ಮೇಲಧಿಕಾರಿಗಳು ಕೂಡ ಬೀಳು ಮಗ ಡೀಲ್ ಮಾಡಿಕೊಳ್ಳೋಣ, ದುಡ್ಡಿನ ಹಂಬಲ ಅವರಿಗೆ ತೋರಿಸಿಕೊಡ್ತಾನಂತೆ. ಈ ಮಾತನ್ನ ಅಲ್ಲಿ ಹೋಗಿ ಬರುವ ಜನರು ಮಾತನಾಡೋದು ಹಾಗೂ ಕದ್ದು ಕದ್ದು ಮಾತನಾಡೋದು ಸಹಜವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಈತನ ಯಾವ ಮೂರೈಕೆ ಹೊಲದಲ್ಲಿ ಕಬ್ಬು ಹಚ್ಚುವ ಕೆಲಸ ಮಾಡುತ್ತಿದ್ದಾನೆ ಅದನ್ನ ದಾಖಲೆ ಸಮೇತವಾಗಿ ಅಲ್ಲಿ ಜನರು ಸುದ್ದಿ ಮಾಡಿಸುತ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನಾವೇ ದಾಖಲೆಗಳನ್ನ ಕೊಡ್ತೇವೆ ಸರ್, ಅವ್ರಿಗೆ ಮಾತ್ರ ಹೇಳ್ಬೇಡಿ. ಒಂದು ಬಾರಿ ನೀವು ಎಲ್ಲಾದ್ರೂ ಹೇಳಿದ್ರೆ ಆ ಇಲಾಖೆಯಲ್ಲಿ ಇರುವ ಯೋಜನೆಗಳು ನಮಗೆ ಲಭ್ಯವಾಗದಂತೆ ಮಾಡಿಬಿಡ್ತಾನೆ. ಹಾಗೆ ಸರ್ಕಾರಿ ನೌಕರಿ ಸೇವೆ ಮಾಡಲು ತೊಂದರೆ ಕೊಟ್ಟಿದ್ದೀರಾ ಅಂತ ನಮ್ಮ ಮೇಲೆಯೇ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಡಬಹುದು ಅಂತ ಚಾಲಾಕಿ ಅಧಿಕಾರಿ ಆತ. ಸಮಯ ಬಂದಾಗ ಮೇಲಧಿಕಾರಿಗಳಿಗೆ ನಾವು ಯಾರಂತ ಖುದ್ದಾಗಿ ನಾವೇ ಹೇಳ್ಕೊಳ್ತೇವೆ. ನೀವು ಈ ಸುದ್ದಿಗಳನ್ನ ಪ್ರಸಾರ ಮಾಡಿ, ಬರುವ ಸಮಯದಲ್ಲಿ ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ ನೀಡುತ್ತೇವೆ. ಇದೇ ರೀತಿ ಜನರು ಹೇಳಿಕೊಂಡ ಸುದ್ದಿ ಇದಾಗಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸುದ್ದಿಗಳನ್ನ ಕಾದು ನೋಡಿ.